ಎಲ್ಲರಿಗೂ ನಮಸ್ಕಾರ. ನಾವು ಇಂದು ನಮ್ಮ ಪಕ್ಷಿ ಪ್ರಪಂಚ ಯೂಟ್ಯೂಬ್ ಚಾನಲ್ನಲ್ಲಿ ರತ್ನ ಪಕ್ಷಿ ಅಥವಾ ನಾವು ಸಾಮಾನ್ಯವಾಗಿ ಕೆಂಬೂತ ಅಂತ ಕರೆಯುವಂಥ ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾವು ಕೆಂಬೂತ ಅಥವಾ ರತ್ನ ಪಕ್ಷಿ ಅಂತ ಕರೆಯುವಂಥ ಈ ಪಕ್ಷಿಯ ವೈಜ್ಞಾನಿಕ ಹೆಸರು ಸೆಂಟ್ರೋಪಸ್ ಸಿನೆನ್ಸಿಸ್ ಅಂತ. ಕಾಗೆ ಗಾತ್ರದ ಕೋಗಿಲೆ ಗಣಕ್ಕೆ ಸೇರಿದ ಹಕ್ಕಿಯಾದರೂ ಸಹ ಕೋಗಿಲೆ ರೀತಿ ಇದು ಬೇರೆ ಬೇರೆ ಪಕ್ಷಿಗಳ ಗೂಡಿಗೂ ಹೋಗಿ ಮೊಟ್ಟೆ ಇಟ್ಟು ಮರಿಯನ್ನು ಮಾಡೋದಿಲ್ಲ. ಅದು ತನ್ನದೇ ಆದಂಥ ಗೂಡನ್ನು ಕಟ್ಟಿ ಮರಿಯನ್ನು ಮಾಡುತ್ತೆ. ನೋಡೋದಕ್ಕೆ ಕಾಗೆ ರೀತಿ ಇದ್ದರೂ ಸಹ ಇದರ ದೇಹ ರಚನೆ ಆಗಿರ್ಬೋದು, ಅದರ ಬಣ್ಣಗಳಲ್ಲಾಗಿರ್ಬೋದು, ಎರಡೂ ಪಕ್ಷಿಗಳು ಸಹ ಒಂದಷ್ಟು ವ್ಯತ್ಯಾಸವನ್ನು ಹೊಂದಿರ್ತವೆ. ಈ ನಮ್ಮ ರತ್ನ ಪಕ್ಷಿ ತಲೆ, ಬೆನ್ನು, ಎದೆ, ಹೊಟ್ಟೆ ಭಾಗಗಳೆಲ್ಲ ನೀಲಿ ಮಿಶ್ರಿತ ಹೊಳೆಯುವಂಥ ಕಪ್ಪು ಬಣ್ಣದಿಂದ ಕೂಡಿರುತ್ತೆ. ಅದರ ಕಣ್ಣು ಯಾವಾಗಲೂ ಕೆಂಪು ಬಣ್ಣದಲ್ಲಿರುತ್ತೆ. ರೆಕ್ಕೆ ಮತ್ತು ಭುಜದ ಭಾಗಗಳು ತಾಮ್ರದಂತೆ ಕೆಂಗೆಂದು ಬಣ್ಣದಲ್ಲಿ ಇರುತ್ತೆ. ಈ ಕೆಂಬೂತಗಳ ಬಗ್ಗೆ ನಮ್ಮ ಜನರಲ್ಲಿ ಒಂದು ಮೂಢನಂಬಿಕೆ ಇದೆ. ಅದೇನಪ್ಪ ಅಂತಂದರೆ, ರಾಮಾಯಣದಲ್ಲಿ ಲಕ್ಷ್ಮಣನ ಬದುಕಿಸ್ಕೊಳ್ಳೋಕ್ಕೋಸ್ಕರ ಆಂಜನೇಯ ಒಂದು ಸಂಜೀವಿನಿ ಮೂಲಿಕೆಯನ್ನು ತರ್ತಾನೆ. ಆ ಸಂಜೀವಿನಿಯ ಮೂಲಿಕೆಯ ಮೂಲ ಈ ಕೆಂಬೂತಗಳಿಗೆ ಗೊತ್ತು ಅನ್ನುವಂಥದ್ದು ಒಂದು ಮೂಢನಂಬಿಕೆ. ಆದ್ದರಿಂದ ಇವುಗಳ ಗೂಡುಗಳನ್ನು ಸುಟ್ಟರೆ ಅವುಗಳ ಮರಿಗಳನ್ನು ಆ ಕೆಂಬೂತಗಳು ಕಾಪಾಡೋಕ್ಕೋಸ್ಕರ ಆ ಸಂಜೀವಿನಿ ಮೂಲಿಕೆಯನ್ನು ಹುಡಿಕೊಂಡು ಬರ್ತವೆ. ಆವಾಗ ನಾವು ಆ ಹಕ್ಕಿಗಳಿಂದ ಅದನ್ನು ಕಸಿದುಕೊಂಡು ನಾವು ನಮ್ಮ ರೋಗ ರುಜಿನಗಳನ್ನು ವಾಸಿ ಮಾಡ್ಕೋಬೋದು ಅನ್ನುವಂಥ ಒಂದು ನಂಬಿಕೆ ಇದೆ. ಆ ಗೂಡನ್ನು ಸುಡೋದ್ರಿಂದ ಅವುಗಳ ಸಂತತಿ ಸಹ ಕ್ಷೀಣವಾಗ್ತಾ ಇದೆ. ಈ ಪಕ್ಷಿಗಳು ಸ್ವಲ್ಪ ಸಂಕೋಚ ಸ್ವಭಾವದ ಪಕ್ಷಿಗಳು. ನಾವೇನಾದರೂ ಅದರ ಹತ್ರ ಹೋದ ಹಾಗೆ ಅವು ದೂರ ಓಡೋಗ್ತವೆ. ಅವು ಹೆಚ್ಚು ಹಾರೋದ್ರ ಬದಲು ತುಂಬ ಓಡೋಗೋದು ಅಥವಾ ಪೊದೆಗಳಲ್ಲಿ ಅಡಗ್ಕೊಳ್ಳೋದು ಮಾಡ್ತಾ ಹೋಗ್ತವೆ. ಇವು ತಮ್ಮ ಆಹಾರಕ್ಕಾಗಿ ಬೇರೆ ಬೇರೆ ರೀತಿಯ ಕೀಟಗಳನ್ನಾಗಿರ್ಬೋದು, ಹುಳುಗಳನ್ನಾಗಿರ್ಬೋದು, ಬೇರೆ ಚಿಕ್ಕ ಚಿಕ್ಕ ಹಕ್ಕಿಗಳ ಮೊಟ್ಟೆಗಳನ್ನಾಗಿರ್ಬೋದು ಎಲ್ಲವನ್ನು ತಿಂತವೆ. ಮತ್ತು ಚಿಕ್ಕ ಚಿಕ್ಕ ಹಾವುಗಳನ್ನು ಸಹ ಇವು ಬೇಟೆಯಾಡ್ತವೆ. ನಾನು ಆಗಲೇ ಹೇಳಿದ ಹಾಗೆ ಇವು ಕೋಗಿಲೆಯ ಗಣಕ್ಕೆ ಸೇರಿದ ಪಕ್ಷಿ ಆದರೂ ಸಹ ಇವು ತಮ್ಮದೇ ಆದಂಥ ಗೂಡನ್ನು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡ್ತವೆ. ಭಾರತದಲ್ಲಿ ಸಾಧಾರಣವಾಗಿ ಮುಂಗಾರು ಮಳೆ ಕಾಲದ ನಂತರ ಅಂದರೆ ಜೂನ್ ಸೆಪ್ಟೆಂಬರ್ ಮಂತ್ನಲ್ಲಿ ಸಂತಾನ ಅಭಿವೃದ್ಧಿಯನ್ನು ಪ್ರಾರಂಭವನ್ನು ಮಾಡ್ತವೆ. 3ರಿಂದ 5 ಮೊಟ್ಟೆಗಳನ್ನು ಇಟ್ಟು ಗೂಡಿನಲ್ಲಿ ಇವು ಸಂತಾನವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿ ತೊಡಗ್ತಾ ಹೋಗ್ತವೆ. ಇದಿಷ್ಟು ರತ್ನ ಪಕ್ಷಿ ಅಥವಾ ಕೆಂಬೂತ ಅಂತ ಕರೆಯುವಂಥ ಪಕ್ಷಿಯ ಬಗ್ಗಿನ ಒಂದು ಸಂಕ್ಷಿಪ್ತ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಮಾಹಿತಿಯನ್ನು ಹಂಚಿ. ಧನ್ಯವಾದ.